ಶ್ರೀಮಾತ್ರೇ ನಮಃ. ಶೀಘ್ರದಲ್ಲೇ ಬರುವಂತಹ ಶ್ರಾವಣ ಶುಕ್ರವಾರ ವರಲಕ್ಷ್ಮಿ ವ್ರತವನ್ನು ಅತ್ಯಂತ ಸುಲಭವಾಗಿ ಮಾಡಿಕೊಳ್ಳುವ ವಿಧಾನ ಮತ್ತು ವರಮಹಾಲಕ್ಷ್ಮಿ ವ್ರತ ಹೇಗೆ ಮಾಡಬೇಕು ಮತ್ತು ಇದರ ಹಿಂದಿನ ಕಥೆ ಏನು ಮತ್ತು ಆದಾಯಕ್ಕಿಂತ ನಿಮ್ಮ ಖರ್ಚುಗಳು ಹೆಚ್ಚಾಗಿದೆಯೇ, ಬರುವಂತಹ ಶುಕ್ರವಾರಗಳನ್ನು ಯಾವ ರೀತಿಯಲ್ಲಿ ಮಾಡಿದರೆ ನಿಮ್ಮ ಒಂದು ಆದಾಯವನ್ನು ಹೆಚ್ಚಿಗೆ ಮಾಡಿಕೊಳ್ಳಬಹುದು ಮತ್ತು ಈ ಒಂದು ವಸ್ತುವನ್ನು ನೀವು ವರಲಕ್ಷ್ಮಿ ಹಬ್ಬ ದಿನ ಮರೆತು ಕೂಡ ಈ ಹಬ್ಬವನ್ನು ಆಚರಿಸಲಿಕ್ಕೆ ಹೋಗಬೇಡಿ. ಅದು ಏನು ಎಂಬುದನ್ನು ನಾನು ಇಲ್ಲಿ ನಿಮಗೆ ಸಂಪೂರ್ಣವಾಗಿ ಆ ಒಂದು ಹಿನ್ನೆಲೆ ಏನು, ವರಲಕ್ಷ್ಮಿ ಹಬ್ಬವನ್ನು ಯಾವ ರೀತಿಯಲ್ಲಿ ಆಚರಣೆ ಮಾಡಿಕೊಂಡು ಬಂದಿದ್ದಾರೆ, ಇದರ ಕಥೆಯೆಲ್ಲ ನಾನು ನಿಮಗೆ ಹೇಳ್ತೀನಿ. ಮತ್ತು ಆದಾಯವನ್ನು ಹೇಗೆ ಹೆಚ್ಚಿಸ್ಕೊಳ್ಬೋದು, ಸೊ ಮಂತ್ರ ಏನು, ಎಲ್ಲವನ್ನು ನಾನು ಇಲ್ಲಿ ನಿಮಗೆ ತಿಳಿಸಿಕೊಡ್ತಾನೆ. ಸೊ ವೆಲ್ಕಮ್ ಬ್ಯಾಕ್ ಟು ಸರಸ್ವತಿ ಲಕ್ಷ್ಮೀನಾರಾಯಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇನ್ನೂ ಯಾರು ಈ ವಿಡಿಯೋ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹೊಸಬ್ರು ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಬನ್ನಿ ಸ್ನೇಹಿತರೆ, ಇದರ ಒಂದು ವಿಶೇಷ ಏನು ಅಂತ ನೋಡೋಣ. ಸ್ನೇಹಿತರೆ, ಕೆಲವರು ತುಂಬ ಜನ ಉದ್ಯೋಗ ಕಳೆದುಕೊಂಡಿರುವವರು ಮತ್ತು ಆದಾಯ ಎಷ್ಟೇ ದುಡಿದ್ರೂ ಆದಾಯ ಅವ್ರ ಕೈಯಲ್ಲಿ ನಿಲ್ಲೋದಿಲ್ಲ, ಸಂಪತ್ತು ಇರೋದಿಲ್ಲ. ಸೊ ಲಕ್ಷ್ಮೀ ದೇವಿಯನ್ನು ಆರಾಧಿಸ್ತೇವೆ. ಸೊ ಇದಕ್ಕೆ ಸೂಕ್ತವಾದ ಸಮಯ ಅಂದರೆ ಈ ಒಂದು ಶ್ರಾವಣ ಮಾಸದಲ್ಲಿ ಬರುವಂತಹ ವರಲಕ್ಷ್ಮಿ ವ್ರತ. ಈ ಒಂದು ವ್ರತವನ್ನು ಹೇಗೆ ಆಚರಿಸಬೇಕು, ಹೇಗೆ ಆರಾಧನೆ ಮಾಡಬೇಕು ಎಂಬುದನ್ನು ನಾನಿಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಸೊ ನಾವು ಸಾಮಾನ್ಯವಾಗಿ ವರಲಕ್ಷ್ಮಿ ಹಬ್ಬವನ್ನು 3 ರೀತಿಯಲ್ಲಿ ಮಾಡ್ಕೊಳ್ತೇವೆ. ಸಾಮಾನ್ಯವಾಗಿ ಮೊದಲನೇದಾಗಿ ವರಲಕ್ಷ್ಮಿ ವ್ರತ, ಎರಡನೇದಾಗಿ ಶ್ರಾವಣ ಶುಕ್ರವಾರ ತಾಯಿಗೆ ಪೂಜೆ ಮಾಡುವುದು, ಮೂರನೇದಾಗಿ ನಿತ್ಯ ಪೂಜೆ ಮಾಡುವುದು. ಅದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಈ ವರಲಕ್ಷ್ಮಿ ವ್ರತಕ್ಕೆ ಯಾವುದೇ ನಿಯಮ ನಿಷ್ಠೆಗಳು ಎಂಬುದಿಲ್ಲ, ಯಾರು ಬೇಕಾದರೂ ಮಾಡ್ಬೋದು. ಆದರೆ ಇದು ಹೆಣ್ಣು ಮಕ್ಕಳೇ ಮಾಡಬೇಕು ಅಂತ ಎಂಬುದಂತೂ ಇಲ್ಲ. ಸೊ ಗಂಡು ಮಕ್ಕಳು ಸತಿಪತಿಯರು ಒಟ್ಟಿಗೆ ಕೂಡಿ ಮಾಡಿದರೆ ತುಂಬ ಫಲ ಸಿಗುತ್ತೆ. ಹೌದು ಸ್ನೇಹಿತರೆ. ಸೊ ವರಲಕ್ಷ್ಮಿ ಹಬ್ಬದ ದಿನ ಅಂದರೆ ಬೆಳಗಿನ ಜಾವ ಇಬ್ಬರು ಕೂತು ಪೂಜೆ ಮಾಡಿದರೆ ನಿಮಗೆ ಉತ್ತಮ ಫಲ ಖಂಡಿತವಾಗ್ಲೂ ಸಿಗುತ್ತೆ. ಹೌದು ಅದರ ಹಿಂದಿನ ಕಥೆನೂ ನಾನು ನಿಮಗೆ ಹೇಳ್ತೀನಿ. ಸ್ನೇಹಿತರೆ, ಈ ಪೂಜೆ ಮಾಡಿಕೊಳ್ಳುವ ಬೇಕಾಗುವಂತಹ ಸಾಮಾನ್ಯ ವಸ್ತುಗಳು ಯಾವ್ಯಾವು ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ನಾನು ಮಾಡಿದ್ದೀನಿ. ಒಂದ್ಸಲಿ ಹೋಗಿ ನೀವು ಆ ವಿಡಿಯೋ ಚೆಕ್ ಮಾಡಿ. ಯಾವ ವಸ್ತುಗಳನ್ನು ವರಲಕ್ಷ್ಮಿ ಹಬ್ಬಕ್ಕೆ ಮುಂಚೆ ಅಂದರೆ ಹಿಂದಿನ ದಿನ ತೆಗೆದುಕೊಂಡು ಬರಬೇಕು ಅನ್ನೋ ಒಂದು ವಿಡಿಯೋನ ನಾನು ಮಾಡಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಬೇಕಾದರೆ ನಾನು ಆ ಒಂದು ವಿಡಿಯೋ ಲಿಂಕ್ನ ನಾನು ಕೊಟ್ಟಿರ್ತೀನಿ. ಯಾರು ನೋಡಿದ್ರು ಹೋಗಿ ನೋಡಿ ಯಾವ ವಸ್ತುಗಳನ್ನು ಖರೀದಿ ಮಾಡಬೇಕು ಅಂತ ಹೇಳಿಬಿಟ್ಟು ವರಲಕ್ಷ್ಮಿ ಹಬ್ಬಕ್ಕೆ. ಓಕೆ, ಬನ್ನಿ ಸ್ನೇಹಿತರೆ. ಈ ಒಂದು ವರಲಕ್ಷ್ಮಿ ಪೂಜೆಯನ್ನು ಬೆಳಿಗ್ಗೆ ಅಂದರೆ ಬೆಳಿಗ್ಗೆ ಸಮಯದಲ್ಲಿ ವಿಚಾರ. ಹಾಗೂ ಈ ಒಂದು ವರಲಕ್ಷ್ಮಿ ಹಬ್ಬ ಮಾಡಬೇಕಾದ್ರೆ ಬ್ರಹ್ಮಚರ್ಯವನ್ನು ಪಾಟಿಸಲೇಬೇಕಾಗತ್ತೆ ಮತ್ತು ಮಾಂಸಾಹಾರದಿಂದ ದೂರವಿರಬೇಕಾಗತ್ತೆ. ಮತ್ತು ಮುಟ್ಟಾದಾಗ ಆ ಒಂದು ಕೆಲವು ದಿನಗಳು ನೀವು ದೂರವಿರಬೇಕಾಗುತ್ತದೆ. ಮತ್ತು ಆ ದಿನ ನೀವು ಮುಟ್ಟೇನಾದರೂ ಆದರೆ ಮುಂದೆ ಬರುವಂತಹ ವಾರ ಅಂದರೆ ಶುಕ್ರವಾರ ನೀವು ಆಚರಣೆ ಮಾಡಿಕೊಳ್ಬಹುದು. ಓಕೆ, ಇದರ ಪೂಜಾ ವಿಧಾನಗಳೇನು ಅಂತ ಹೇಳೋದಕ್ಕಿಂತ ಮುಂಚೆ ಫಸ್ಟ್ ನೀವು ತಿಳ್ಕೊಬೇಕಾಗಿರೋದು ಈ ಒಂದು ವರಲಕ್ಷ್ಮಿ ಹಬ್ಬ ಕತೆ ಏನು ಅನ್ನೋದು ತಿಳ್ಕೊಬೇಕು ಅಲ್ವ ಸ್ನೇಹಿತರೆ. ಸೊ ಎಷ್ಟೋ ಜನ ವರಲಕ್ಷ್ಮಿ ಹಬ್ಬ ಮಾಡ್ತಾರೆ. ಸೊ ಹಿಂದಿನ ಕತೆ ಏನು ಅಂತ ತಿಳಿದಿರಲ್ಲ, ಹಬ್ಬ ಮಾಡ್ತಾ ಇರ್ತಾರೆ ಅಷ್ಟೇ. ಸೊ ಏನು ಅಂತ ಗೊತ್ತಿರಲ್ಲ. ಆ ಒಂದು ಕಥೆನ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೇನೆ ಯಾವುದು ಅಂತ ಹೇಳಿಬಿಟ್ಟು. ಬನ್ನಿ ಸ್ನೇಹಿತರೆ. ಸೊ ಈ ವರಲಕ್ಷ್ಮಿ ಹಬ್ಬದ ವಿಶೇಷ ಅಂದರೆ ನೋಡಿ, ನಿಮಗೆ ಗೊತ್ತಿರ್ಬೋದು, ಕೆಲವ್ರಿಗೆ ಅಂದರೆ ಸುಮಾರು ಜನಕ್ಕೆ ಗೊತ್ತಿರಲಿಕ್ಕಿಲ್ಲ ಕೂಡ. ಭಕ್ತೆ ಚಾರುಮತಿ ಕತೆ ಕೇಳಿದ್ದೀರಾ? ಸೊ ಕೇಳಿರ್ಬೋದು, ಕೇಳದೇ ಇರೋರು ಸ್ಕಿಪ್ ಮಾಡಬೇಡಿ. ಸೊ ದಯವಿಟ್ಟು ನೋಡಿ. ವರಮಹಾಲಕ್ಷ್ಮಿ ಪೂಜೆ ಅಥವಾ ವರಲಕ್ಷ್ಮಿ ವ್ರತವನ್ನು ಅಥವಾ ಲಕ್ಷ್ಮೀ ದೇವತೆಗೆ ಸಲ್ಲಿಸುವ ಪೂಜೆಯಾಗಿದೆ. ಈ ವ್ರತವನ್ನು ವಿವಾಹಿತ ಮಹಿಳೆಯರು ತಮ್ಮ ಪತಿ ಮತ್ತು ಕುಟುಂಬದವರ ಆರೋಗ್ಯ ಮತ್ತು ಸಮೃದ್ಧಿಯನ್ನು ಬಯಸಿ ಕೈಗೊಳ್ಳುತ್ತಾರೆ. ಅದರಲ್ಲೂ ದಕ್ಷಿಣ ಭಾರತ ಮತ್ತು ಮಹಾರಾಷ್ಟ್ರದಲ್ಲಿ ಈ ಪೂಜೆ ಹೆಚ್ಚು ವ್ಯಾಪಕವಾಗಿದೆ. ವರಲಕ್ಷ್ಮಿ ಪೂಜೆಯ ಹಿನ್ನೆಲೆ ಮತ್ತು ಪೂಜಾ ವಿಧಾನ ಏನೆಂಬುದು ಇಲ್ಲಿ ನೋಡೋಣ. ಸೊ ಬನ್ನಿ ಸ್ನೇಹಿತರೆ. ಶ್ರಾವಣ ಮಾಸದ ಹುಣ್ಣಿಮೆಯ ಬಳಿಕ ಬರುವಂತಹ
ಶುಕ್ರವಾರದಂದು ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಈ ವರ್ಷ ಶುಕ್ರವಾರ ಈ ಹಬ್ಬ ಆಗಮಿಸಿದ್ದು. ಸೊ ನಿಮ್ಗೆ ಗೊತ್ತಿರುತ್ತದೆ, ಈ ಒಂದು ವರಲಕ್ಷ್ಮಿ ಹಬ್ಬ ಶುಕ್ರವಾರನೇ ಬರುತ್ತೆ. ಈ ಹಬ್ಬ ಗುರುವಾರವೇ ಪೂಜೆಯ ಎಲ್ಲ ತಯಾರಿಗಳನ್ನು ಮಾಡ್ಕೊಳ್ಬೇಕಾಗತ್ತೆ. ಅದು ಎಲ್ರಿಗೂ ಗೊತ್ತಿದೆ. ಶುಕ್ರವಾರ ಪೂಜೆಗೆ ಆಣಿಯಾಗಬೇಕಾಗುತ್ತದೆ. ಎಲ್ಲ ಸಕಲ ಸಿದ್ಧತೆಗಳನ್ನು ತಯಾರು ಮಾಡ್ಕೊಳ್ಬೇಕಾಗುತ್ತದೆ. ಎಲ್ಲ ಹಬ್ಬಗಳಿಗೆ ಇರುವಂತೆ ವರಲಕ್ಷ್ಮಿ ಪೂಜೆಗೂ ಒಂದು ಕಥೆ ಇದೆ. ಬನ್ನಿ ಸ್ನೇಹಿತರೆ, ಅದರ ಸಂಪೂರ್ಣ ವಿವರಣೆ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ, ಸ್ಕಿಪ್ ಮಾಡಬೇಡಿ. ಚಾರುಮತಿ ಎಂಬ ಮಹಿಳೆಯ ಕತೆ ಕೇಳಿ. ಚಾರುಮತಿ ಎಂಬ ಮಹಿಳೆ ಕತೆ ಈ ಪೂಜೆಗೆ ಪ್ರೇರಣೆಯಾಗಿದೆ. ಒಮ್ಮೆ ಪಾರ್ವತಿಯು ತನ್ನ ಪತಿಯಾದ ಶಿವನಲ್ಲಿ ಒಂದು ಬೇಡಿಕೆ ಇಟ್ಟಳಂತೆ. ಅಂದರೆ ವಿವಾಹವಾದ ಬಳಿಕ ಓರ್ವ ಮಹಿಳೆ ತನ್ನ ಜೀವನಕ್ಕೆ ಬೇಕಾದ ಎಲ್ಲವನ್ನು ಹೇಗೆ ಪಡೆಯಬಹುದು, ಅಂದರೆ ಪತಿಯ ಪ್ರೇಮ, ಮಕ್ಕಳ ಸುಖ, ಮೊಮ್ಮಕ್ಕಳ ಸುಖ ಮತ್ತು ಸಾಕಷ್ಟು ಧನ ಸಂಪತ್ತು ಹೇಗೆ ಪಡೆಯುವುದು ಎಂದು ಕೇಳಿದಳಂತೆ. ಅದಕ್ಕೆ ಉತ್ತರಿಸಿದ ಶಿವ, ಯಾವ ಸಾಧ್ವಿ ವರಮಹಾಲಕ್ಷ್ಮಿ ಪೂಜೆಯನ್ನು ನೆರವೇರಿಸುತ್ತಾಳೋ ಆಕೆಗೆ ಜೀವನದಲ್ಲಿ ಎಲ್ಲ ಸುಖಗಳು ಲಭಿಸುತ್ತವೆ ಎಂದು ಹೇಳಿ ಚಾರುಮತಿಯ ಕಥೆಯನ್ನು ಪ್ರಾರಂಭಿಸಿದರಂತೆ. ಚಾರುಮತಿ ಅಂದರೆ ಮಗಧ ರಾಜ್ಯದಲ್ಲಿ ಚಾರುಮತಿ ಎಂಬ ಅತಿ ದೈವಭಕ್ತೆಯಾದ ಮಹಿಳೆಯೊಬ್ಬಳಿದ್ದಳು. ತನ್ನ ಸದ್ಗುಣಗಳಿಂದ ಆಕೆ ಎಲ್ಲರಿಗೂ ಅಚ್ಚುಮೆಚ್ಚಿನವಳಾಗಿದ್ದಳು. ಆದರ್ಶ ಸತಿ, ಸೊಸೆ ಮತ್ತು ತಾಯಿಯ ಪಾತ್ರವನ್ನು ಅತಿ ನಿಷ್ಠೆಯಿಂದ ಪಾಲಿಸಿಕೊಂಡು ಬರುತ್ತಿದ್ದಳು. ಈಕೆಯ ಗುಣದಿಂದ ಪ್ರಸನ್ನಳಾದ ದೇವತೆ ಲಕ್ಷ್ಮಿ ಚಾರುಮತಿಯ ಕನಸಿನಲ್ಲಿ ಬಂದು ಶ್ರಾವಣ ಮಾಸದ ಹುಣ್ಣಿಮೆಯ ನಂತರ ಶುಕ್ರವಾರ ತನ್ನನ್ನು ಪೂಜಿಸುವಂತೆ ಕೇಳಿಕೊಂಡಳು. ಒಂದು ವೇಳೆ ಈ ಪೂಜೆ ಪರಿಪೂರ್ಣವಾದರೆ ಆಕೆಗೆ ಜೀವನದಲ್ಲಿ ಏನೋ ಬೇಕೋ ಅವೆಲ್ಲ ಸಿಗುವ ವರ ನೀಡುತ್ತೇನೆ ಎಂದು ವಾಗ್ದಾನ ನೀಡಿದಳು. ಈ ಕೋರಿಕೆಯನ್ನು ಪರಿಪೂರ್ಣವಾಗಿ ನೆರವೇರಿಸಿದ ಚಾರುಮತಿ ತನ್ನೊಂದಿಗೆ ತನ್ನ ನೆರೆಹೊರೆಯ ಮತ್ತು ಆಪ್ತರನ್ನು ಸೇರಿಸಿಕೊಂಡಳು. ಪೂಜೆ ಪೂರ್ಣವಾದ ಬಳಿಕ ಆಕೆಯ ಜೊತೆಗಿದ್ದ ಎಲ್ಲ ಮಹಿಳೆಯರ ಮೈಮೇಲೆ ಬಂಗಾರದ ಆಭರಣಗಳು ಪ್ರತ್ಯಕ್ಷವಾಗಿದ್ದು ಮಾತ್ರವಲ್ಲ, ಅವರ ಮನೆಗಳು ಚಿನ್ನದಾದವು. ಈ ಎಲ್ಲ ಮಹಿಳೆಯರು ತಮ್ಮ ಜೀವನದುದ್ದಕ್ಕೂ ಪೂಜೆಯನ್ನು ನೆರವೇರಿಸುತ್ತಾ ಉತ್ತಮ ಜೀವನ ಮತ್ತು ಸೌಲಭ್ಯಗಳನ್ನು ಪಡೆದರು. ಅಂದಿನಿಂದ ವರಮಹಾಲಕ್ಷ್ಮಿ ಪೂಜೆಯನ್ನು ವಿವಾಹಿತ ಮಹಿಳೆಯರು ನೆರವೇರಿಸುತ್ತಾ ಬಂದಿದ್ದು, ಬಂಗಾರಕ್ಕೂ ಮಿಗಿಲಾದ ಆರೋಗ್ಯ ಮತ್ತು ನೆಮ್ಮದಿಗಳನ್ನು ಉಡುಗೊರೆಯಾಗಿ ಪಡೆದುಕೊಳ್ಳ. ಬನ್ನಿ ಸ್ನೇಹಿತರೆ, ಇಲ್ಲಿ ರಾಹುಕಾಲ ಪೂಜೆಗೆ ಪ್ರಶಸ್ತವಲ್ಲ ಅಂತ ಹೇಳ್ತೇವೆ. ಓಕೆ, ರಾಹುಕಾಲ ನೋಡಿಕೊಂಡು ನೀವು ಪೂಜಾ ಸಮಯವನ್ನು ತಿಳಿದುಕೊಂಡು ಆ ಒಂದು ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಿ. ಇನ್ನು ಹಲವೆಡೆ ಗೋಧೂಳಿಯ ಸಮಯ ಈ ಪೂಜೆಗೆ ಪ್ರಶಸ್ತ ಎಂದು ಭಾವಿಸಲಾಗಿದೆ. ಓಕೆ, ಪೂಜೆ ವೇಳೆ ಪಠಿಸಬೇಕಾದ ಶ್ಲೋಕಗಳು ಯಾವ್ದ್ಯಾವುದು ಅಂತ ನಾನು ಇಲ್ಲಿ ಹೇಳ್ತೇನೆ. ಈ ಪೂಜೆಯಲ್ಲಿ ಲಕ್ಷ್ಮೀ ಸಹಸ್ರನಾಮ ಮತ್ತು ಲಕ್ಷ್ಮೀ ಅಷ್ಟೋತ್ತರಂ ಪಠಿಸುವುದು ಶ್ರೇಯಸ್ಕರವಾಗಿದೆ. ಸೊ ಸ್ನೇಹಿತರೆ, ನೀವು ಲಕ್ಷ್ಮೀ ಸಹಸ್ರನಾಮ ನೀವು ಅಭ್ಯಾಸ ಮಾಡ್ಕೊಳ್ಳಿ. ಈ ಒಂದು ಪೂಜಾ ಸಮಯದಲ್ಲಿ ನೀವು ಲಕ್ಷ್ಮೀ ಸಹಸ್ರನಾಮ ಏನಾದರೂ ಪಠನೆ ಮಾಡಿ ನೀವು ದೇವಿನ ಹೋಲಿಸ್ಕೊಂಡ್ರೆ, ಸೊ ನಿಮ್ಮಂಥ ಅದೃಷ್ಟವಂತರು ಬೇರೆ ಯಾರೂ ಇಲ್ಲ ಅಂತ ಹೇಳ್ತೇನೆ. ಸೊ ಬಿಕಾಸ್ ಈ ಒಂದು ಲಕ್ಷ್ಮೀ ಸಹಸ್ರನಾಮವನ್ನು ನೀವು ಮನಸ್ಸಲ್ಲಿ ಮತ್ತು ಬಾಯಲ್ಲಿ ನಿಮ್ಮ ಒಂದು ನಾಲಿಗೆಯಲ್ಲಿ ಹೊರಳಾಡ್ತಾ ಇರಬೇಕು. ಸೊ ಪೂಜೆ ಮಾಡೋ ಸಮಯದಲ್ಲಿ ನೀವು ಹೇಳ್ತಾ ನೀವು ಆ ದೇವಿನ ಪ್ರಸನ್ನಳಾಗ್ಬಿಡ್ತಾರಂತೆ. ಸೊ ಅಷ್ಟು ಮನಸ್ಸಿನಿಂದ ನೀವು ಪೂಜೆ ಮಾಡಿದ್ದೇ ಆದಲ್ಲಿ, ಈ ಮಂತ್ರಗಳನ್ನು ನೀವು ಅಭ್ಯಾಸ ಮಾಡ್ಕೊಂಡು ಮಾಡಿದ್ದೇ ಆದಲ್ಲಿ, ಸೊ ಯಾವುದೇ ಒಂದು ಸಮಸ್ಯೆಗಳು ನಿಮಗೆ ಬರೋದಿಲ್ಲ. ಸೊ ಲಕ್ಷ್ಮೀ ದೇವಿನೇ ನಿಮಗೆ ಹೊಲಿದು ನಿಮ್ಮ ಒಂದು ಕಷ್ಟಗಳನ್ನು ನೆರವೇರಿಸ್ತಾರೆ. ಪೂಜಾ ಸಮಯದಲ್ಲಿ ಸೇವಿಸಬೇಕಾದ ಆಹಾರಗಳು ಯಾವ್ಯಾವು ಅಂತ ನೋಡೋದಾದರೆ, ಪೂಜಾ ಸಮಯದಲ್ಲಿ ಒಬ್ಬಟ್ಟು ಈ ಥರ ಸಿಹಿ ತಿಂಡಿಗಳನ್ನು ನಾವು ಮಾಡ್ತೇವೆ. ಅಂದರೆ ನೀವು 9ಕ್ಕಿಂತ ಮೇಲೆ ಸಿಹಿ ತಿಂಡಿಗಳನ್ನು ಮಾಡೋಕ್ಕೆ ಹೋಗಬೇಡಿ. ಉಪವಾಸ ಆಚರಣೆ ಹೇಗೆ ಮಾಡೋದು? ಈ ದಿನ ಮುಂಜಾನೆಯಿಂದ ಮಹಿಳೆಯರು ಪೂಜೆ ಸಂಪನ್ನಗೊಳ್ಳುವವರೆಗೂ ಉಪವಾಸ ಆಚರಿಸುತ್ತಾರೆ. ಉದ್ಯೋಗಸ್ಥೆ, ಗರ್ಭಿಣಿ, ರೋಗಿ ಅಥವಾ ವೈದ್ಯಕೀಯ ಆರೈಕೆಯಲ್ಲಿರುವ ಮಹಿಳೆಯರು ಉಪವಾಸದಿಂದ ದೂರವಿರ್ತಾರೆ. ಅದು ನಿಮಗೆ ಗೊತ್ತಿದೆ. ಒಂದು ವೇಳೆ ಈ ಪೂಜೆ ತಪ್ಪಿದರೆ ಏನಾಗುತ್ತೆ?
ಸೊ ಬನ್ನಿ ಸ್ನೇಹಿತರೆ, ನಾನು ಮೊದಲನೇದಾಗಿ ಹೇಳಿದ್ದೆ ನಿಮಗೆ. ಸೊ ಯಾವುದೋ ಈ ಒಂದು ವಸ್ತು ನೀವೇನಾದರೂ ಬಿಟ್ಟಿದ್ದೇ ಆದಲ್ಲಿ ನಿಮ್ಮ ಒಂದು ಪೂಜೆ ಪರಿಪೂರ್ಣ ಆಗೋದಿಲ್ಲ. ಅದು ಯಾವ ವಸ್ತು ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಕಾರಣಗಳಿಂದ ಈ ಪೂಜೆ ನೆರವೇರಿಸಲಾಗದ ಮಹಿಳೆಯರು ಮುಂದಿನ ಶುಕ್ರವಾರ ಕೂಡ ಮಾಡಬಹುದು. ಇದು ಸಾಧ್ಯವಾಗದಿದ್ದ ಪಕ್ಷದಲ್ಲಿ ನವರಾತ್ರಿಯ ಶುಕ್ರವಾರದಂದು ನೆರವೇರಿಸಬಹುದು. ಓಕೆ, ನೋಡಿ ಸ್ನೇಹಿತರೆ, ಆ ವಸ್ತು ಯಾವುದೂ ಅಲ್ಲ. ಸೊ 9 ಗಂಟುಗಳ ದಾರ ಕಟ್ಟುವುದು ತುಂಬಾ ಅಗತ್ಯ ಸ್ನೇಹಿತರೆ. ಸೊ 9 ಗಂಟೆಗಳ ದಾರ ಕಟ್ಟಿ ನೀವು ಪೂಜೆ ಮಾಡಬೇಕಾಗತ್ತೆ. ಅದು ಹೇಗೆ ಅಂದರೆ, ಪೂಜೆ ನೆರವೇರಿಸುವ ಮಹಿಳೆಯರು ತಮ್ಮ ಬಲಗೈ ಮಣಿಕಟ್ಟಿನಲ್ಲಿ ನಡುವೆ ಹೂವೊಂದು ಇರುವ ಹಳದಿ ದಾರವನ್ನು 9 ಗಂಟುಗಳಿರುವಂತೆ ಮಾಡಿ ಕಟ್ಟಿಕೊಳ್ಳಬೇಕು. ಪೂಜೆ ಸಂಪನ್ನಗೊಳ್ಳುವವರೆಗೂ ಈ ದಾರವನ್ನು ಸರ್ವಥಾ ತೆಗೆಯಕೂಡದು. ಅರ್ಥ ಆಯ್ತಾ? ಇದು ಪೂಜೆಯ ಒಂದು ಪ್ರಮುಖ ಭಾಗವಾಗಿದೆ. ಹಲೋ ಸ್ನೇಹಿತರೆ, ನಾನು ಇದನ್ನೇ ಹೇಳಿದ್ದು. ಸೊ ಇದು ತುಂಬಾ ಇಂಪಾರ್ಟೆಂಟು. ಸೊ ಗಂಟುಗಳ ದಾರ ಇರುವಂತಹ ನಾವು ಏನೋ ಒಂದು ಸಂಕಲ್ಪ ಮಾಡ್ಕೋಬೇಕಂದ್ರೆ ಮತ್ತು ಬೇರೆ ಏನಾದರೂ ಮಾಡ್ಕೋಬೇಕಂದ್ರೆ ನಾವು ಕೈಗೆ ನಾವು ದಾರಗಳನ್ನ ಕಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಅದೇ ರೀತಿಯಲ್ಲಿ ಈ ಒಂದು ವರಲಕ್ಷ್ಮಿ ಹಬ್ಬ ಆಚರಿಸ್ಬೇಕಾದ್ರೆ 9 ಗಂಟುಗಳ ದಾರವನ್ನು ಕಟ್ಕೊಳ್ಳೋದು ಅಷ್ಟೇ ಮುಖ್ಯವಾಗಿದೆ. ವರಮಹಾಲಕ್ಷ್ಮಿ ಪೂಜೆಯಲ್ಲಿ ಮಾಡಬಾರದ ವಿಧಿಗಳು. ಈ ಪೂಜೆಯನ್ನು ಎಂದಿಗೂ ಒಂಟಿಯಾಗಿ ನೆರವೇರಿಸಕೂಡದು. ಈ ಪೂಜೆಯಲ್ಲಿ ಭಾಗಿಯಾಗಲು ಯಾರನ್ನೂ ಬಲವಂತ ಮಾಡಕೂಡದು. ಅವರ ಸ್ವ ಇಚ್ಛೆಯಿಂದಲೇ ಆಗಮಿಸಬೇಕು. ಏಕೆಂದರೆ ಈ ಪೂಜೆಯ ಫಲ ಕೇವಲ ಶ್ರದ್ಧೆ, ಭಕ್ತಿ ಮತ್ತು ಸಂಪೂರ್ಣ ನಂಬಿಕೆಯಿಂದ ಮನಸ್ಸುಗಳಿಗೆ ಮಾತ್ರ ಸಲ್ಲುತ್ತದೆ. ಈ ಪೂಜೆಯನ್ನು ಬಾಣಂತಿಯರು, ಅದರಲ್ಲೂ ಮಗುವಿಗೆ ಇನ್ನೂ 22 ದಿನ ತುಂಬದಿದ್ದಾಗ ನೆರವೇರಿಸಬಾರದು. ಮತ್ತು ಇನ್ನೊಂದು ನಾನು ಹೇಳಿದೆ, ಮುಟ್ಟಿರುವಾಗ ಮಾಡೋಕ್ಕೆ ಹೋಗಬಾರ್ದು. ವರ ಮಹಾಲಕ್ಷ್ಮಿ ಪೂಜೆಯಲ್ಲಿ ಮಾಡಬಾರದ ವಿಧಿಗಳು ಯಾವ್ಯಾವು ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ತಿಳಿಸ್ಕೊಡ್ತೇನೆ. ಸಮ ಸಂಖ್ಯೆಯಲ್ಲಿ ನೋಡಿ ಸ್ನೇಹಿತರೆ, ಇದು ಕೂಡ ಮುಖ್ಯ ಆಗುತ್ತೆ. ಸೊ ಎಷ್ಟು ಪ್ರಕಾರವಾಗಿ ನಾವು ಪೂಜೆಗಳನ್ನ ಮಾಡಬೇಕು, ಎಷ್ಟು ವಿಧಾನದಲ್ಲಿ ನಾವು ಮಾಡಬೇಕು ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಓಕೆ, ಇಲ್ಲಿ ನೋಡಿ, ಸಮ ಸಂಖ್ಯೆಯಲ್ಲಿ ಎಂದಿಗೂ ಸಿಹಿ ತಿಂಡಿಗಳನ್ನು ಮಾಡಕೂಡದು. ಎಂದಿಗೂ ಬೆಸ ಸಂಖ್ಯೆಯಲ್ಲಿ ಅಂದರೆ 1, 3, 5, 7 ಅಥವಾ 9 ವಿಧದ ಸಿಹಿ ತಿಂಡಿಗಳನ್ನೇ ತಯಾರಿಸಬೇಕು. ನಾನು ಆವಾಗಲೇ ಹೇಳಿದೆ. ಸೊ 9ಗಿಂತ ಮೇಲೆ ಸಿಹಿ ತಿಂಡಿಗಳನ್ನು ಮಾಡೋಕ್ಕೆ ಹೋಗಬೇಡಿ. ಮತ್ತು ಹಣ್ಣುಗಳನ್ನು ಸಮ ಸಂಖ್ಯೆಯಲ್ಲಿರಿಸಬೇಕು. ಪೂಜೆಗೆ ಸೂಕ್ತವಾದ 9 ತಿಂಡಿಗಳು: ಒಬ್ಬಟ್ಟು, ಶಂಕರಪಾಳೆ, ಪೊಂಗಲ್, ಮೆದುವಡೆ, ಸಿಹಿ ದೋಸೆ, ಸುಂದಲ್, ಮೋದಕ, ಪಾಯಸ, ಕೇಸರಿಬಾತ್ ಮತ್ತು ಲಡ್ಡು. ಸೊ ಒಬ್ಬಟ್ಟು ಇವುಗಳೆಲ್ಲ ನಿಮ್ಗೆ ಗೊತ್ತಿದೆ. ಸೊ 9ಗಿಂತ ಹೆಚ್ಚಾಗಿ ನೀವು ಇಡೋಕ್ಕೆ ಹೋಗಬೇಡಿ. ನೋಡಿದ್ರಲ್ಲ ವೀಕ್ಷಕರೇ, ಸೊ ವರಲಕ್ಷ್ಮಿ ಹಬ್ಬಕ್ಕೆ ನೀವೆಲ್ಲ ಹೇಗೆಲ್ಲ ತಯಾರು ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು, ಸೊ ಅದೇ ಪ್ರಕಾರ ನೀವು ಆಚರಣೆ ಮಾಡ್ಕೊಬನ್ನಿ. ಮತ್ತು ಕೆಲವೊಂದು ವಸ್ತುಗಳನ್ನ ಮರೆಯೋಕ್ಕೆ ಹೋಗಬೇಡಿ ಆ ಒಂದು ಹಬ್ಬದ ದಿನ. ಸೊ ನಿಮ್ಮ ಎಲ್ಲ ಒಂದು ವರಲಕ್ಷ್ಮಿ ದೇವರು ನಿಮಗೆ ಎಲ್ಲ ಆದಾಯ ಮತ್ತು ಸಂಪತ್ತು ಕೊಡಲಿ ಅಂತೇಳ್ಬಿಟ್ಟು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಸೊ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಒಂದು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಎಲ್ಲೇ ಒಂದು ಕಡೆ ಆದರೂ ನಾನೇನಾದರೂ ಮಿಸ್ಟೇಕ್ ಮಾಡಿದರೆ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸರಿ ಮಾಡ್ಕೊಳ್ತೀನಿ. ಸೊ ಕಮೆಂಟ್ ಮುಖಾಂತರ ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು ಸೊ ಕಮೆಂಟ್ ಮಾಡಿ. ಸೊ ಧನ್ಯವಾದಗಳು ವೀಕ್ಷಕರೇ.